ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಇರುತ್ತೆ. ಈ ಕೋರ್ಸಿನ ಕೋಡು IC ಅಂತ ಇರುತ್ತೆ. IC ಅಂತ ಏನಾದರೂ ನೀವು ಕೋರ್ಸ್ ಕೋಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ IoT, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಆ ಕೋರ್ಸಿನ ಟೈಟಲ್ಲೇ ನೋಡಿ, ಬ್ರಾಂಚ್ ಟೈಟಲ್ಲೇ ನೋಡಿ, ಬ್ರಾಕೆಟಲ್ಲಿ ಎಷ್ಟೊಂದು ಸಬ್ಜೆಕ್ಟ್ಸ್ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ. IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನು ಅಂತೆಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವುದೇ ಬ್ರ್ಯಾಂಚು ಇಲ್ಲ ಯಾವುದೇ ಕಾಲೇಜ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಸೊ ಅದು ಇಲ್ಲಿ ಏನಿರುತ್ತೋ ಆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ಕೋರ್ಸಿಗೆ ಸೇರ್ಕೊಳ್ಳಿ ಅಂತಲ್ಲ. ಈ ಕೋರ್ಸಿನ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಲಾಸ್ಟ್ 2 ಇಯರ್ಸ್ದು ಕಟ್ ಆಫ್ ಹೇಳ್ತೀನಿ. 2024 ಆ್ಯಂಡ್ 2025 ಥರ್ಡ್ ರೌಂಡ್ ಆರ್ ಲಾಸ್ಟ್ ರೌಂಡ್. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ವರ್ಷ ಈ ಕೋರ್ಸಿನ ಕಟ್ ಆಫ್ ಅಪ್ರಾಕ್ಸಿಮೇಟ್ಲಿ ಎಷ್ಟಿರಬಹುದು ಅಂತ. ಸ್ಟೂಡೆಂಟ್ಸ್ ಯಾವಾಗ ಹೋಗ್ತಾರೆ ಈ ಥರದ ಕೋರ್ಸ್ಗಳಿಗೆ ಅಂದರೆ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಕೋರ್ಸಸ್ ಬೇಕು ಅಂತ ಅನ್ಸಿರುತ್ತೆ. ಬಟ್ ರ್ಯಾಂಕ್ ಎಲ್ಲೋ ಹೊರಟೋಗ್ಬಿಟ್ಟಿರುತ್ತೆ. ಸೊ CS ಸಿಗಲ್ಲ, IS ಸಿಗಲ್ಲ, A&ML ಸಿಗಲ್ಲ, A&DS ಸಿಗಲ್ಲ ಅಂದಾಗ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ IoT, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕೋರ್ಸ್ಗಳಿಗೆ ಹೋಗ್ತಾರೆ. ಇನ್ನು ಕೆಲವರು ಸೈಬರ್ ಸೆಕ್ಯೂರಿಟಿಲಿ ನಾವೇನೋ ಕಲ್ತ್ಬಿಡ್ತೀವಿ ಇಬ್ಬರ ಕೋರ್ಸ್ ಸೇರ್ಕೊಂಡ್ರೆ ಅಂದ್ಕೊಂಡಿರ್ತಾರೆ. ಸೊ ಆ ಥರದ ಸ್ಟೂಡೆಂಟ್ಸ್ ಒಂದಷ್ಟು ಜನ ಸೇರ್ಕೋತಾರೆ. ಇನ್ನೊಂದಷ್ಟು ಜನ ಒಳ್ಳೆ ಕಾಲೇಜಲ್ಲಿ ಈ ಕೋರ್ಸ್ ಸಿಗ್ತಾ ಇದೆ ನನಗೆ, ಸೊ ವೈ ಐ ಶುಡ್ ನಾಟ್ ಜಾಯಿನ್ ಅಂತ ಸೇರ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೋಡ್ತಾ ಹೋಗೋಣ. E048 ಕಾಲೇಜ್ ಕೋಡು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಲಾಸ್ಟ್ ಇಯರ್ ಅಲ್ಲ, 2024 4600 ಇತ್ತು ಕಟ್ ಆಫು. ಬಟ್ ಲಾಸ್ಟ್ ಇಯರ್ 5700ವರೆಗೂ ಸಿಕ್ಕಿದೆ. ಅಂದರೆ ಕಟ್ ಆಫು ಡ್ರಾಪ್ ಆಯಿತು. 4600ಕ್ಕೆ ಸಿಕ್ಕಿತ್ತು, ಬಟ್ ಲಾಸ್ಟ್ ಇಯರು 5700ವರೆಗೂ ಹೋಗಿದೆ. ಇನ್ನೊಂದು ರೆಪ್ಯೂಟೆಡ್ ಕಾಲೇಜು, ಕಾಲೇಜ್ ಕೋಡು E007 ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. 13,000 ಆಯಿತು 2024 ಕಟ್ ಆಫ್ ಇನ್ಕ್ರೀಸ್ ಆಗಿ 9597ಗೆ ಸ್ಟಾಪ್ ಆಯಿತು. 10,000ಗೂ ಹೋಗಲಿಲ್ಲ, 11ಗೂ ಹೋಗಲಿಲ್ಲ, 12ಗೂ ಹೋಗಲಿಲ್ಲ, 13ಗೂ ಹೋಗಲಿಲ್ಲ, 9,000 ಸ್ಟಾಪ್ ಆಯಿತು. ಸೊ ವಿ ಕಾಲ್ ಇಟ್ ಆಸ್ ಕಟ್ ಆಫ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಇನ್ನೊಂದು ರೆಪ್ಯೂಟೆಡ್ ಕಾಲೇಜು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E008. 14,000 ಇತ್ತು 2024 ಮತ್ತೆ ಕಟ್ ಆಫ್ ಇನ್ಕ್ರೀಸ್ ಆಗಿ 12,000ಗೆ ನಿಂತೋಯ್ತು 2025. ಇನ್ನೊಂದು ಹಳೆ ಕಾಲೇಜು, ಕಾಲೇಜ್ ಕೋಡ್ E012 ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 28,000 ಇತ್ತು, ಬಟ್ ಲಾಸ್ಟ್ ಇಯರ್ ಮತ್ತೆ ಕಟ್ ಆಫ್ ಇನ್ಕ್ರೀಸ್ ಆಗಿ 23,000ಗೆ ಸ್ಟಾಪ್ ಆಗಿದೆ. ಇನ್ನೊಂದು ರೆಪ್ಯೂಟೆಡ್ ಕಾಲೇಜು ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ವಿತ್ ಕಾಲೇಜ್ ಕೋಡ್ E212. 2024 34,074 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು, ಬಟ್ 2025 ನೋಡಿ 27,685ಗೆ ಸ್ಟಾಪ್ ಆಗೋಯ್ತು. KR ಪುರಂ ಕಡೆ ನೀವೇನಾದ್ರೂ ಇದ್ರೆ ಆ ಕಡೆ ಇರೋದ್ರಲ್ಲಿ ಬೆಸ್ಟ್ ಕಾಲೇಜ್ ಅಂದ್ರೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E149. 2024 49,770 ಬಂದಿರೋರು ಸಿಕ್ಕಿತ್ತು ಜನರಲ್ ಮೆರಿಟ್ ಕೋಟಾದಲ್ಲಿ ಲಾಸ್ಟ್ ರೌಂಡಲ್ಲಿ. ಬಟ್ ಲಾಸ್ಟ್ ಇಯರ್ ನೋಡಿ 34,000ಗೆ ನಿಂತೋಗ್ಬಿಟ್ಟಿದೆ. ಅಪ್ರಾಕ್ಸಿಮೇಟ್ಲಿ 15,000 ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಕನಕಪುರ ರೋಡಲ್ಲಿ ನೀವೇನಾದ್ರೂ ಇರೋದ್ರಲ್ಲಿ ರೆಪ್ಯೂಟೆಡ್ ಕಾಲೇಜ್ ಇದ್ರೆ ಕಮ್ಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E091. 57,000 ಇತ್ತು 2024 ಬಟ್ 2025 43,000. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇದೆ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ. E145 ಕಾಲೇಜ್ ಕೋಡ್ ಇರುವಂತ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ರೋಡು ಕುಂಬಳಗೋಡಲ್ಲಿದೆ. 73,000 ಇತ್ತು 2024 ಬಟ್ 2025 ಮತ್ತೆ ಕಟ್ ಆಫ್ ಇನ್ಕ್ರೀಸ್ ಆಗಿ 64,961ಗೆ ಸ್ಟಾಪ್ ಆಯಿತು. ನೆಕ್ಸ್ಟ್ ಮೈಸೂರು ಕಡೆ ಹೋಗೋಣ. E158 ಕಾಲೇಜ್ ಕೋಡು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಬೆಳವಾಡಿಯಲ್ಲಿದೆ. 78,000 ಇತ್ತು 2024 ಬಟ್ 2025 ಬರೋಷ್ಟರಲ್ಲಿ 66,000ಗೆ ಸ್ಟಾಪ್ ಆಗಿತ್ತು. ಅಂದರೆ 12,000 ಕಟ್ ಆಫ್ ಇನ್ಕ್ರೀಸ್ ಆಗೋಗಿತ್ತು. ನೆಕ್ಸ್ಟ್ ಮಂಗಳೂರು ಕಡೆ ಹೋಗೋಗಿದ್ರೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ E151 ಪಾಪ್ಯುಲರ್ಲಿ ನೋನ್ ಆಸ್ ಮೈಟ್. 99,000ವರೆಗೂ ಹೋಗಿತ್ತು 2024 ಬಟ್ 2025 ನೋಡಿ 50,000ಗೆ ಸ್ಟಾಪ್ ಆಯಿತು. ಅಪ್ರಾಕ್ಸಿಮೇಟ್ಲಿ 49,000 ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಇದು ಯಾಕೆ ಇನ್ಕ್ರೀಸ್ ಆಗಿರುವುದು ಅನ್ನೋಕ್ಕೆ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅದನ್ನೇನು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. E254 AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 1,18,000 ಇತ್ತು, ಬಟ್ ಕಟ್ ಆಫ್ ನೋಡಿ ಸಡನ್ ಆಗಿ ಎಷ್ಟು ಡ್ರಾಪ್ ಆಗಿದೆ, 2,24,000ವರೆಗೂ ಡ್ರಾಪ್ ಆಯಿತು. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,59,000 ಇತ್ತು, ಕಟ್ ಆಫ್ ಇನ್ಕ್ರೀಸ್ ಆಗಿ 72,000ಗೆ ಸ್ಟಾಪ್ ಆಯಿತು. ಬೀದರ್ ಕಡೆ ಏನಾದರೂ ನೀವಿದ್ರೆ ಗುರುನಾನಕ್ ದೇವ್ ಒಂದು ಹಳೆ ಕಾಲೇಜು 1,63,000 ಇತ್ತು, ಲಾಸ್ಟ್ ಇಯರು 1,49,000 ಸ್ಟಾಪ್ ಆಯಿತು.
ಬನ್ನೇರ್ಘಟ್ಟ ರೋಡ್ ಕಡೆ ಇರೋರಾದ್ರೆ ಈ 147 ಕಾಲೇಜ್ ಕೊಡು ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,35,000 ಇರೋ ಸಿಕ್ಕಿತ್ತು 2024 ಅಲ್ಲಿ. ಬಟ್ ಕಟ್ ಆಫ್ ಡ್ರಾಪ್ ಆಗಿ ಲಾಸ್ಟ್ ಇಯರ್ 2,57,870 ಬಂದಿದ್ರು, ಸಿಕ್ಕಿದೆ. ಅದು ಜನರಲ್ ಮೆರಿಟ್ ಕೋಟಾದಲ್ಲಿ. ನಿಮ್ದು ಏನಾದರೂ ಬೇರೆ ಕ್ಯಾಟಗರಿ ಇದ್ರೆ ಖಂಡಿತ ನಿಮ್ದು ಲಾಸ್ಟ್ ರ್ಯಾಂಕ್ ಯಾವ್ದಿದ್ರು ಖಂಡಿತ ಸಿಕ್ಕೇ ಸಿಗುತ್ತೆ. E055 PA ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,36,000 ಇತ್ತು, ಬಟ್ ಲಾಸ್ಟ್ ಇಯರ್ 2,24,000ಗೆ ಸ್ಟಾಪ್ ಆಯಿತು. ಮಂಗಳೂರಿನ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,36,000 ಇತ್ತು, 2,39,000ವರೆಗೂ ಹೋಯಿತು. ಬೆಂಗಳೂರಿನ ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,48,000 ಇತ್ತು, ಬಟ್ ಲಾಸ್ಟ್ ಇಯರ್ 1,10,000ಕ್ಕೆ ನಿಂತೋಯ್ತು. KR ಪುರಮಲ್ಲಿರೋ ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,72,000ವರೆಗೂ ಹೋಗಿತ್ತು 2024 ಅಲ್ಲಿ, ಬಟ್ ಲಾಸ್ಟ್ ಇಯರ್ 2,30,000ಗೆ ಸ್ಟಾಪ್ ಆಯಿತು. ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆಯಲ್ಲಿದೆ, 2,74,000 ಇತ್ತು, ಬಟ್ ಲಾಸ್ಟ್ ಇಯರ್ 1,27,000ಗೆ ಸ್ಟಾಪ್ ಆಯಿತು. ಆನೇಕಲ್ಲಲ್ಲಿರೋ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,15,000ಕ್ಕೆ ನಿಂತಿತ್ತು ಲಾಸ್ಟ್ ಇಯರ್. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,61,000, ಡಾನ್ ಬಾಸ್ಕೋ 56,000, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ 92,000, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 83,000, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಸಿಟಿಯಲ್ಲೇ ಇದೆ, ಆದ್ರೂ ಕಟ್ ಆಫ್ ನೋಡಿ 2,47,000 ಇದೆ. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನ ಹೆಬ್ಬಾಳಲ್ಲೇ ಇದೆ, ಇದು ಸಿಟಿ ಲಿಮಿಟ್ಸ್ ಅಲ್ಲಿ ಇದೆ, ಬಟ್ ಕಟ್ ಆಫ್ ನೋಡಿ 2,61,000ವರೆಗೂ ಹೋಗಿದೆ. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,45,000 ಇತ್ತು ಲಾಸ್ಟ್ ಇಯರ್. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,57,000 ಇತ್ತು. ದೀಸ್ ಆರ್ ದ ಕಾಲೇಜಸ್ ವಿಚ್ ಆಫರ್ ದ ಕೋರ್ಸ್ ವಿತ್ ಕೋಡ್ IEC, ದಟ್ ಈಸ್ ನಥಿಂಗ್ ಬಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸ್ಪೆಷಲೈಸೇಷನ್ ಇನ್ IoT ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ ಬಗ್ಗೆ ಈ ಕಾಲೇಜ್ಗಳನ್ನ ನಿಮ್ಮದೇ ಆದಂಥ ಆರ್ಡರ್ಲಿ ಬರ್ಕೊಂಡು ಆಪ್ಷನ್ ಎಂಟ್ರಿಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.